ಆಹಾ! ಈ ಚಳಿಗೆ ಏನು ತಿನ್ನೋಣ ಏನು ಬಿಡೋಣ ಅನ್ನಂಗಾಗುತ್ತೆ. ಮಂಡಕ್ಕಿ ಚೆನ್ನಾಗಿದಾವಪ್ಪ. ಮಂಡಕ್ಕಿ ಖಾರವಾಗಿ ಮಾಡಿದ್ದೀನಿ ಚೆನ್ನಾಗಿ. ಅದಕ್ಕೆ ವರ್ಷ ಅವರು ಚೆನ್ನಾಗಿ ತಿಂದರು. ಚೆನ್ನಾಗಿದ್ದಾವೆ ಮಂಡಕ್ಕಿ. ನನಗಂತೂ ಈ ಚಳಿಗೆ ಹೆಂಗೆಂಗೋ ಆಗ್ತೈತೆ. ಏನೇನೋ ತಿನ್ನಬೇಕು ಅನಿಸುತ್ತೆ. ಮತ್ತು ಖಾರವಾಗಿರೋದು ತಿನ್ನಬೇಕು ಅನಿಸುತ್ತೆ. ಅದಕ್ಕೆ ಒಂದು ಲೋಟ ಟೀ ಕುಡಿದ್ಬಿಟ್ಟೆ. ಇವಾಗ ಒಂದು ಸ್ವಲ್ಪ ಮಂಡಕ್ಕಿ ಎಲ್ಲ ತಿಂದು ಬಿಡ್ತೀನಿ. ವರ್ಷ ವರ್ಷ ಓ ಕಂಠಿಯವರೇ, ಬನ್ನಿ ಬನ್ನಿ ಬನ್ನಿ. ನಾನಿವಾಗಿನ್ನೂ ಮಂಡಕ್ಕಿ ತಿಂತಾ ಕೂತ್ಕೊಂಡಿದ್ದೆ. ಚಳಿಗೆ ಹೊತ್ಕೂ ಖಾರ ಮಂಡಕ್ಕಿ ತಿಂತಾ ಇದ್ದೆ. ಬನ್ನಿ ತಿನ್ ಬನ್ನಿ. ಓ ಮಂಡಕ್ಕಿ ಚಳಿಗೆ ಇಂಥದ್ದೇ ಸರಿ. ತಿನ್ನಿ ತಿನ್ನಿ, ಪರವಾಗಿಲ್ಲ ತಿನ್ನಿ. ಬನ್ನಿ ಬನ್ನಿ, ನೀವು ಸ್ವಲ್ಪ ತಿನ್ನಿರಂತೆ. ಬನ್ನಿ ಕುತ್ಕೋ, ಬನ್ನಿ ಟೀ ಮಾಡ್ತೀನಿ ಬನ್ನಿ. ಬೇಡ ಬಿಡಿ, ಟೀ ಏನು ಬೇಡ. ವರ್ಷ ಎಲ್ಲಿಗೆ ಹೋದ ವಿಜಿ? ಇಲ್ಲೇ ಎಲ್ಲ ಹೋದ್ರು. ಯಾರೋ ಶಾಂತಮ್ಮರು ಯಾರೋ ಇದ್ದಾರಂತಲ್ಲ. ಅವ್ರು ಯಾರೋ ಅವರಪ್ಪರು ನಿಮ್ಮಪ್ಪರು ಎಲ್ಲ ಅಣ್ಣ ತಮ್ಮಗಳಂತಲ್ಲ. ನಿಮ್ಮ ತಾತವರು ಅವ್ರ ತಾತವ್ರು ಏನೋ ಅನಿಸುತ್ತೆ. ನಮ್ಮ ತಾತವರು ಅವ್ರ ತಾತವರು ಅಣ್ಣ ತಮ್ಮದ್ರು ಆಗ್ತಾರೆ. ಇದೆಲ್ಲನ ಶಾಂತಮ್ಮರ್ದವನು ಹಳೆ ಮನೆ ಇದೇ ಟೈಪ್ ಇದ್ದಿದ್ದು. ನಮ್ಮದೆಲ್ಲ ಹಳೆ ಮನೆಗಳು ಎಲ್ಲ ಇದೇ ಟೈಪ್. ಸ್ವಲ್ಪ ಇದೆಲ್ಲ ಇದಾಗ್ಬಿಟ್ಟೈತೆ. ಶಾಂತಮ್ಮರ್ದಂತೂ ಫುಲ್ ಬಿದ್ದೋಗ್ಬಿಟ್ಟೈತೆ. ಇವೆಲ್ಲ ಒಂದೇ ಟೈಪ್. ಅಣ್ಣ ತಮ್ಮಗಳು ಮನೆ ಅಂದಮೇಲೆ ಅವಾಗೆಲ್ಲ ಒಂದೇ ಟೈಪ್ ಕಟ್ಟಾರಲ್ಲ. ಈಗ ಅಣ್ಣ ತಮ್ಮದಿರು ಅಂದರೆ ಮತ್ತೆ ಬೇರೆ ಬೇರೆ ಆಗಬೇಕಾದ್ರೆ ಜಗಳ ಮಾಡ್ತಾರೆ ಅಂತ ಹೇಳಿ ಒಂದೇ ಟೈಪ್ ಮಾಡ್ತಾರೆ. ಅಣ್ಣ ತಮ್ಮಗಳು ಇಬ್ಬರು ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ತಾತವ್ರದ್ದು ಅವ್ರದ್ದು ಒಂದೇ ಟೈಪು. ಅದಕ್ಕೆ ಅವ್ರ ಮನೆ ಹತ್ರ ಹೋಗಿದ್ದಾನೆ. ಏನಕ್ಕೆ ಹೋಗಿದ್ದಾನೆ? ಮಾತಾಡ್ಸ್ಕೊಬ್ರಕ್ಕೆ ಹೋಗಿದ್ದಾನಾ? ಏನೋ ಗೊತ್ತಿಲ್ಲ. ಯಾರೋ ಅಯ್ಯಮ್ಮ ಶಾಂತಮ್ಮ ಯಾರೋ ಏನೋ ನಾನು ಅದು ನೋಡೇ ಇಲ್ಲ. ಏನೋ ಮಾತಾಡಿಸ್ತೀನಿ ಅಂತ ಅಂದಂಗೆ ಆಯಿತು. ಏನೋ ಎಲ್ಲಿಗೆ ಹೋಗೋದಾರೋ. ತಿನ್ನಿ ಖಾರ ಮಂಡಕ್ಕಿ ಚೆನ್ನಾಗಿ ಮಾಡಿದ್ದೀನಿ. ಟೀ ಮಾಡಲಾ? ಟೀನು ಬೇಕಾದರೆ ಇಲ್ಲೇ ಒಂದು ಲೋಟ ಐತೆ, ಕೊಡ್ತೀನಿ. ಬೇಡ ಬೇಡ, ಇವಾಗಿನ ಶ್ವೇತಾ ಮಾಡಿದ್ಲು, ಕಾಫಿ ಮಾಡಿದ್ಲು. ಇವಾಗಿನ ಕುಡ್ಕೊಂಬಂದೆ ಬಿಡಿ, ಮಂಡಕ್ಕಿನೇ ತಿಂತೀನಿ. ತಿನ್ನಿ ಖಾರವಾಗಿ ಚೆನ್ನಾಗಿದ್ದಾವೆ, ತಿನ್ನಿ. ಚೆನ್ನಾಗಿದ್ದಾವಪ್ಪ. ಚಳಿಗೆ ಹೊತ್ಕು ಈ ಮಳೆ ಹಿಂಗೆ ಇಟ್ಕೊಂಡ್ಬಿಟ್ರೆ ಏನು ಮಾಡೋಣ ಅನಿಸುತ್ತೆ. ಏನು ತಿನ್ನೋಣ, ಏನು ಮಾಡೋಣ ಅನ್ನಿಸ್ತಾ ಇರುತ್ತೆ. ಖಾರವಾಗಿ ಚೆನ್ನಾಗಿದ್ದಾವೆ. ಚಳಿಗೆ ಭಾಳ ಚೆನ್ನಾಗಿದ್ದಾವೆ. ಕರಿಮ್ ಅಂತವೆ. ನನಗೂ ಹಂಗೆ ಚಳಿಗೆ ಏನು ತಿನ್ನಬೇಕು, ಏನು ಮಾಡಬೇಕು, ಯಾಕೋ ಒಂಥರ ಚಳಿಗೆ ಹೆಂಗೆಂಗೂ ಆಗ್ತೈತೆ. ಮನಸ್ಸೇ ಸರಿ ಇರಲ್ಲ. ಈ ಚಳಿಗೂ ಅದಕ್ಕೂ ಅಯ್ಯೋ ಏನು ಮಾಡೋದಕ್ಕೂ ಮನಸ್ಸಿರೋದಿಲ್ಲ. ಏನಾರ ಕೆಲಸ ಮಾಡೋಣ ಅಂದರೆ ಆಗೋದಿಲ್ಲ. ಎಲ್ಲನ ಹೊರಗಡೆ ಹೋಗೋಣ ಅಂದರೆ ಆಗೋದಿಲ್ಲ. ಒಂಥರ ಚಳಿಗೆ ಸುಮ್ಮನೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಬಿಡೋಣಪ್ಪ, ಬೆಚ್ಚಗೆ ಅನಿಸುತ್ತೆ. ಚೆನ್ನಾಗಿದಾವಪ್ಪ ಮಂಡಕ್ಕಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಚೆನ್ನಾಗಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವೆ ಪುರಿ. ನನಗೆ ಹಿಂಗಿರ್ಬೇಕು ನೋಡಿ, ಖಾರ ಪುರಿ ಹಿಂಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಯಾವಾಗಲೂ ಚೆನ್ನಾಗೇ ಮಾಡೋದು. ಇನ್ನು ನಾನು ಮಾಡ್ಕೊಡೋ ಪಲಾವು ಇದೆಲ್ಲ ನೀವು ತುಂಬ ಇಷ್ಟಪಡ್ತಿರ್ಬೇಕಾದ್ರೆ ನಾಳೆ ಪಲಾವ್ ಮಾಡ್ತೀನಿ, ಬಂದು ತಿನ್ನಿ. ಪಲಾವೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತಿಂಡಿಗಳೆಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿದ್ದಾವಲ್ಲ? ವರ್ಷ ಅವ್ರು ಹಂಗೆ ನಾನು ಮಾಡೋ ತಿಂಡಿಗಳು ನಾನು ಭಾಳ ಇಷ್ಟಪಡ್ತಾರೆ. ನಿಜವಾಗ್ಲೂ ಈ ಥರ ಪುರಿ ಟೇಸ್ಟ್ ಆಗಿರೋದು ನಾನು ಯಾವತ್ತೂ ತಿಂದೇ ಇರಲಿಲ್ಲ. ತುಂಬ ಚೆನ್ನಾಗಿದ್ದಾವೆ ಪುರಿ. ಖಾರವಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಸೂಪರಾಗಿದ್ದಾವಪ್ಪ. ತಿನ್ನಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಡ್ತೀನಿ. ತಿನ್ನಿ, ನೀವು ಚೆನ್ನಾಗಿರಬೇಕು. ನನಗೆ ಏನು ಮಾಡಿದ್ರಿ? ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತೀವಿ ಅಂತ ಹೊರಟಿದ್ರಲ್ಲ ನೀನು, ವರ್ಷ ಅವರು ಯಾಕೋ ಹೋಗ್ಲಿಲ್ವೇನೋ, ಸುಮ್ಕೆ ಆಗ್ಬಿಟ್ರಿ? ಅದೇ ಸ್ವಲ್ಪ ಏನೋ ಬೇಕಾಗಿತ್ತು ಡಾಕ್ಯುಮೆಂಟ್ ಎಲ್ಲನ, ಏನು ಇತ್ತ ಅಂತ ಹೇಳಿ ರೀತನ ಆಧಾರ್ ಕಾರ್ಡ್ ಬೇಕಾಗಿತ್ತು. ರೀತನ ಆಧಾರ್ ಕಾರ್ಡ್ ಎಲ್ಲಿಂದ ಇದು ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಅದಕ್ಕೆ ಯಾರ ಹತ್ರನೋ ಇತ್ತಂತೆ. ಯಾರ ಹತ್ರನೋ ಇರೋದನ್ನ ನಾವು ಸ್ವಲ್ಪ ವಾಟ್ಸಪ್ ಮಾಡಿಸ್ಕೊಂಡ್ವಿ. ಅದನ್ನೆಲ್ಲ ಪ್ರಿಂಟ್ ತೆಗೆಸ್ಕೋಬೇಕಾಗಿತ್ತು. ಮಳೆ ಬೇರೆ ಜಾಸ್ತಿ ಆಗ್ಬಿಡ್ತಲ್ಲ, ಅದಕ್ಕೆ ಸುಮ್ಕಾಗ್ಬಿಟ್ವಿ. ನಾಳೆ ಹೋಗೋಣ ಅಂತ ಸುಮ್ಮನಾಗಿದ್ವಿ. ನಾಳೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ ಇದು ಸಿಕ್ಕೈತೆ ಅಂತ ಹೇಳಿ. ಚೆನ್ನಾಗಿದ್ದಾವಪ್ಪ ಪುರಿ. ಎಷ್ಟು ಚೆನ್ನಾಗಿದ್ದಾವೆ. ಹೆಂಗೋ ಬಿಡ್ರಿ, ನಮಗೂ ಬೇಜಾರಾಗೋದು. ನಮ್ಮ ಮನೆ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಹೆಂಗೋ ನೀವು ಬೇರೆ ಬಂದ್ರಲ್ಲ, ಅದ್ಲಾಗೆ ನೀನು ವರ್ಷ ಅವ್ರು ಬಂದಿರೋದಕ್ಕೆ ನಮಗೂ ಏನೋ ಒಂಥರ ಬೇಜಾರು ಕಳೆದಂಗೆ ಆಗುತ್ತೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಅವ್ರು ನಮ್ಮ ಅತ್ತಿಗೆಯವರಿಗೆ ಹೇಳಿದ್ವಾ, ಅವರು ಇಲ್ಲಿದ್ದರು. ಆ ಕಡೆ ಒಂದು ಮನೆ ಇತ್ತು, ಅಲ್ಲಿದ್ದರು ಅವರು. ನಮ್ಮ 3 ಮನೆ ಇರೋದು, ಹಳೆ ಮನೆ. ಇದೊಂದು ಮನೆ, ಅದೊಂದು ಮನೆ, ಅದೊಂದು ಮನೆ. ಇದು ಶಾಂತಮ್ಮರ ಮನೆ ಟೈಪೇ ಐತೆ. ಇದು ಶಾಂತಮ್ಮ ಅಂತ ವರ್ಷ ಅವರ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರದ್ದು ನಮ್ಮದು ಇದು ಸೇಮ್ ಒಂದೇ ಥರ ಇತ್ತು. ಅವ್ರದ್ದು ಹಳೆ ಮನೆ ಕಿತ್ತಾಕ್ಬಿಟ್ರು, ಅವ್ರದ್ದು ಸೇಮ್ ಇದೇ ಥರ. ಎಲ್ಲ ಇದೇ ಥರ ಇದ್ದಿದ್ದು ಸೇಮ್ ಅವ್ರದ್ದು. ಏನಿಲ್ಲ, ಬೆಚ್ಚಗಿರುತ್ತೆ ಹೇಳಿ. ಹಳೆ ಮನೆ ಆದರೂ ಪರವಾಗಿಲ್ಲ, ಬೆಚ್ಚಗೆ ಚೆನ್ನಾಗಿರುತ್ತೆ. ಏನೇನು ಅಂಥದ್ದೇನು ಪ್ರಾಬ್ಲಮ್ ಏನಿಲ್ಲ, ಇರ್ಬೋದು. ನೀವು ಯಾಕೆ ಆ ರೀತಿಯ ಮನೆ ಬಾಗಿಲಿಗೆ ಹೋಗಿದ್ದೀರಾ? ಸುಮ್ಮನೆ ಇಂಥ ಮನೇಲಿ ಇರ್ದಲ್ಲೇ ಇನ್ನೇನು, ಹೆಂಗೋ ಸ್ವಲ್ಪ ದಿನ, ಆಮೇಲೆ ಸ್ವಲ್ಪ ದುಡ್ಕೊಂಡು ಚೆನ್ನಾಗೆ ಕಟ್ಟಿರಂತೆ. ಬೆಚ್ಚಗಿರುತ್ತೆ ಹೇಳ್ರಿ. ಏನೇಂದ್ರೆ ನೋಡಿರಿ, ಸ್ವಲ್ಪನೂ ಚಳಿ ಆಗಲ್ಲ. ಚೆನ್ನಾಗೈತೆ. ನನಗೇನು ತುಂಬ ಇಷ್ಟ ಆಯ್ತಪ್ಪ ಮನೆ ನಿಮ್ಮದು. ನಮ್ಮದೆಲ್ಲ ಹಳೆ ಮನೆಗಳು ಅಷ್ಟೇ. ಚಳಿಗಾಲಕ್ಕೆ ಮಾತ್ರ ಸೂಪರಾಗಿರುತ್ತೆ, ಬೇಸಿಗೆಗೆ ಮಾತ್ರ ಇರೋಕ್ಕಾಗಲ್ಲ. ನಮ್ಮದು ಮನೆ, ಇನ್ನೊಂದು ಮನೆ ಐತೆ, ಅಲ್ಲಿ ಆ ಕಡೆಗೆ ಅಲ್ಲಿ ಕಡ್ಪದ ಬಂಡೆ ಹಾಕಿದ್ವಿ. ಅಲ್ಲಿ ಬೇಸಿಗೆ ಹೋಗ್ಬಿಟ್ರೆ ಅಲ್ಲಿ ತಣ್ಣಗಿರುತ್ತೆ ಅಲ್ಲಿ. ಹಳೆ ಮನೆ ಮಾಳಿಗೆ ಮನೆಗೆ ಹೋದಕ್ಕೂ ತುಂಬ ತಣ್ಣಗಿರುತ್ತೆ. ಓ ಏನು ಕಂಟಿ ಏನೋ ತಿಂತಾ ಇದೆಯಾ? ವಿಜಿ ಏನೋ ಮಾಡಿಕೊಟ್ಟಿದ್ದಾಳೆ.
ಏನಿಲ್ಲ ಪೂರಿ ಇದ್ವಲ್ಲ ಹಾಕೊಂಡು ತಿಂತಾ ಕೂತ್ಕೊಂಡಿದ್ದೆ, ಬಂದರು ಕಂಟಿಯವರು. ಹಾಗೆ ಮಾತಾಡ್ತಾ ಕೂತ್ಕೊಂಡ್ವಿ. ಬನ್ನಿ ತಿನ್ ಬನ್ನಿ, ನೀವೊಂದು ಸ್ವಲ್ಪ ತಿಂತೀರಾ ಇನ್ನೂ ಸ್ವಲ್ಪ? ಏ ಬೇಡ ಬೇಡ, ನಾನು ಆವಾಗಲೇ ತಿಂದಿದ್ದೆ ಗ್ಯಾಸ್ಟಿಕ್ಕಪ್ಪ. ಎಷ್ಟಾದರೂ ಪುರಿ ತಿಂದ್ಬಿಟ್ರೆ ಮಂಡಕ್ಕಿನ ಒಂದು ಸ್ವಲ್ಪ ಅಯ್ಯೋ ಒಂಥರ ಗ್ಯಾಸ್ಟಿಕ್ ಆದಂಗೆ ಆಗುತ್ತೆ. ಏನು ಬೇಡ, ತಿನ್ನಲಿ ಬಿಡು, ಕಂಟಿನ್ಯೂ ತಿನ್ನಲಿ. ಆ ಸುಗುಣಂತಾಗ್ಲಿಂದ ಏನು ಅದೇನು ಡೈವರ್ಸ್ ತೊಗೊಬಿಡು. ಡೈವರ್ಸ್ ತೊಗೊಂಡು ವಿಜಯ್ ಅವ್ರನ್ನ ಮದುವೆ ಆಗ್ಬಿಡು. ಅದಕ್ಕೆ ಓಡಾಡ್ತಾ ಇದ್ದೀನಿ. ವಿಜಿದೊಂದು ಹಿಂಸೆ ಆಗ್ಬಿಟ್ಟೈತೆ, ಮತ್ತು ನಾನು ಇದನ್ನ ಏನಾದರೂ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ನಾನು ಡೈವರ್ಸ್ ತೊಗೊಂಡು ಮದುವೆ ಆಗೋಣ ಅಂತ ನಾನು ನೋಡ್ತಾ ಇದ್ದೀನಿ. ಆದರೆ ಇವಾಗ ನಾನು ಅದಕ್ಕೆ ಶಾಂತಮ್ಮನ ಮನೆ ಹತ್ರ ಹೋಗಿದ್ದೆ. ಶಾಂತಮ್ಮ ನೀನು ಏನಾದರೂ ಮಾಡಿ ನನಗೆ ಡೈವರ್ಸ್ ಕೊಡಿಸು ಅಂತ ಹೇಳಿ. ಅಯ್ಯಮ್ಮ ಹೋಗಲೇ ಹಂಗೆ ಹಿಂಗೆ ಅಂತ ಎಗ್ರಾಡ್ಬಿಡ್ತಪ್ಪ. ಅದಕ್ಕೆ ಈ ಎತ್ಲಕ್ಕೆ ಸುಮ್ಮನೆ ಅದೇ ಬಂದೆ. ಅವಳು ಸಂಗೀತ ಬೇರೆ ಬಂದಿದ್ಲು. ನೀನು ನಾಚಿಕೆ ಆಗಲ್ವೇನೋ, ನೀನು ಮಾಡಿರೋ ಕೆಲಸಕ್ಕೆ ಇನ್ನು ನಮ್ಮಮ್ಮ ಹೇಳಕ್ಕೆ ಬರ್ಬೇಕೇನೋ ನಿನಗೆ, ನಮ್ಮಮ್ಮನ ಯಾಕೆ ಕೊರಿತೀಯಾ ಅಂತ ಹೇಳಿ ಏನು ಹಿಂಗೆ ಬೇಕು ಹಂಗೆ ಮಾತಾಡಿದ್ರು. ಅದಕ್ಕೆ ಅತ್ಲಾಗೆ ಅದೇ ಬಂದತ್ಲಾಗೆ. ಅವ್ರು ಮಾತಾಡ್ತಾರೆ ಬಿಡು. ನೀನು ವಿಜಯ್ ಅವ್ರು ನೋಡು, ವಿಜಯ್ ಅವ್ರು ನೋಡಿ ಸುಮ್ಮನೆ ಚೆನ್ನಾಗಿ ನೋಡು, ಚೆನ್ನಾಗಿ ರುಚಿಯಾಗಿರೋಂಗೆ ಮಾಡಿಕೊಡ್ತಾರೆ. ಪುರಿ ಎಷ್ಟು ಚೆನ್ನಾಗಿದ್ದಾವೆ, ಅಷ್ಟು ಟೇಸ್ಟಾಗಿ ಮಾಡಿದ್ದಾರೆ ಪುರಿನ. ಹೌದೌದು, ಎಲ್ಲ ಚೆನ್ನಾಗೇ ಮಾಡೋದು ವಿಜಿ. ಅವಳು ಮಾಡೋ ಪಲಾವ್ ತಿನ್ಬೇಕು ನೀನು. ಇನ್ನೂ ಪಲಾವ್ ತಿಂದುಬಿಟ್ರೆ ಏನಿಲ್ಲ. ನಾನಂತೂ ವಿಜಿ ಪಲಾವ್ ಮಾಡಿದ್ಲಲ್ಲ, ಅದನ್ನು ತಿಂದೇ ತುಂಬಾ ನಾನು ಎಷ್ಟು ಅವಳ ಮೇಲೆ ಲೋವ್ ಆಯ್ತು ಅಂದರೆ ಹೇಳ್ಬಾರ್ದು ಕಂಟಿ. ಇವಾಗ ಸುಗುಣ ಮಕ್ಕಳಾಗೋದಿಲ್ಲ, ಅದಕ್ಕೆ ನಾನು ಇವಳು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿರೋದು. ತಿನ್ನಿ ಕಂಟಿವ್ರೆ ತಿನ್ನಿ. ಚೆನ್ನಾಗಿದ್ದಾವಲ್ಲ, ಟೇಸ್ಟಾಗಿ ಚೆನ್ನಾಗಿದ್ದಾವೆ. ವರ್ಷ ಹಂಗೆ ಚೆನ್ನಾಗಿದ್ದಾವೆ ಅಂತ ಹೇಳ್ತಿದ್ದು. ಇಲ್ಲಿ ಬಂದವನು ಕಂಟಿ, ನಾನು ಮಳೆಯಾಗಿ ಹೋಗಿದ್ನಪ್ಪ ಅಂದ್ಕೊಂಡೆ. ಎಲ್ಲಿಗೋದ್ನತ್ತು, ಮಳೆ ಹನಿ ಬೇರೆ ಉದುರ್ತಾ ಐತೆ. ಎಲ್ಲಿಗೆ ಹೋದ ಇವನು? ಕಂಪ್ಲೇಂಟ್ ಕೊಡೋಕೆ ಹೋಗೋದಿಲ್ಲ ಇವತ್ತು ಅಂತ ಹೇಳ್ದವನು ಎಲ್ಲಿಗೆ ಹೋದ ಅಂತ ನಾನು ನೋಡ್ತಾ ಇದ್ದೀನಿ. ಬಾರ ಜಂಟಿ, ಆ ಕಡೆ ಸ್ವಲ್ಪ ಇಡ್ರಿ, ನಿಮ್ಮ ಅಮ್ಮ ಸ್ವಲ್ಪ ತಿಂತಾರೆ. ಬಾ, ಪುರಿ ಮಾಡಿದ್ನಾ, ಅದಕ್ಕೇನೆ ಇವ್ರೊಂದು ಸ್ವಲ್ಪ ತಿಂತಾರೆ. ಮಂಡಕ್ಕಿನ ಖಾರ ಪುರಿ ಚೆನ್ನಾಗಿರ್ತೈತೆ. ಖಾರವಾಗೆಲ್ಲ ಕಡಲೆ ಬೀಜ ಕಡಲೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ನ, ಬೆಳ್ಳುಳ್ಳಿ ಎಲ್ಲ ಕುಟ್ಟಾಕಿ, ಅದಕ್ಕೇನೆ ಚೆನ್ನಾಗಿದ್ದಾವೆ ಅಂತ ತಿಂತಾಯಿದ್ರು ಇವರು. ಕಡಲೆ ಬೀಜ ಎಲ್ಲ ಹಾಕಿದ್ನ, ಚೆನ್ನಾಗಿದ್ದಾವೆ ತಿಂತಾಯಿದ್ರು. ಈ ಚಳಿಗೆ ಏನು ತಿನ್ನಬೇಕು ಏನು ಬಿಡಬೇಕು ಅನಿಸ್ತಾರೆ ಜಂಟಿ, ಅದಕ್ಕೆ ಪುರಿ ಮಾಡಿದೆ. ಇವ್ರು ತಿಂತಾಯಿದ್ರು. ಬಾ ತಿನ್ ಬನ್ನಿ ಇನ್ನೊಂದು ಸ್ವಲ್ಪ. ಏಳು ಸೋಳಿಗೆ ಏನೇನೋ ತಿಮ್ಮಂಗಾಗುತ್ತೆ. ಇಟ್ಲಾಗಿ ಕಪ್ ಕಂಟಿ ನಾನು ಅಂದೇಳಿ ತಾಂತೀನಿ. ಕಣ ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದ್ದಾವೆ. ಚೆನ್ನಾಗೇ ಮಾಡ್ತಾಳೆ ರಜಕಯ್ಯ, ತುಂಬ ಚೆನ್ನಾಗಿರುತ್ತೆ ವಿಜಿ ಮಾಡೋದು. ಚೆನ್ನಾಗಿದ್ದಾವಲ್ವಾ ಪುರಿ? ನನಗೂ ಸಖತ್ ಇಷ್ಟ ಆಯ್ತು. ನಾನು ಎಷ್ಟೊಂದು ತಿಂದುಬಿಟ್ಟೆ. ಆದರೆ ಬಿಡತ್ಲಾಗೆ ಜಾಸ್ತಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಸ್ವಲ್ಪನೇ ತಿಂದೆ. ಖಾರವಾಗಿ ನನಗೂ ಏನಾನ ತಿನ್ನಬೇಕು ಅನ್ನಿಸ್ತಿತ್ತು. ನಾನು ಅಲ್ಗೂ ಶ್ವೇತನ್ಗೆ ಟೀ ಮಾಡಿದ್ಲ, ಏನಾದರೂ ಕಡಲೆ ಬೀಜ ಏನಾದರೂ ಹುರಿದು ಉಪ್ಪು ಖಾರ ಹಾಕ್ಕೊಡೆ ಅಂತಂದೆ. ಅದಕ್ಕೇ ಬೇಡ ಬಿಡತ್ಲ, ಕಡಲೆ ಬೀಜ ಇಲ್ಲ, ತಂದಿಲ್ಲ, ಇವಾಗ ಇನ್ನೆಲ್ಲೂ ಹೋಗ್ತಾ ಇರ್ತೀಯ ಅಂಗಡಿಗೆ ಅಂದ್ಲು. ಸುಮ್ಮನೆ ಅದೇ. ನಾನು ಪುರಿನೇ ತಂದು ಉರ್ಸೋಣ, ಪುರಿ ತಗೊಂಬರೋಣ ಅಂತ ಅಂದ್ಕೊಂಡೆ. ಆದರೆ ಬಿಡತ್ಲಾಗ ಇಲ್ಲೇ ಮಾಡಿದಾರೆ ವಿಜಯ್ ಅವ್ರು, ಇಲ್ಲೇ ತಿಂದೆ ಅತ್ಲಾಗೆ. ಅವ್ರಿಗೂ ಸ್ವಲ್ಪ ತಾಂಡೋಗ್ರಿ, ನೀವಿಬ್ರು ಇಲ್ಲೇ ತಿಂದರೆ ಸ್ವಲ್ಪ ಅವರು ಬಮ್ಲಿಂಗ್ ಅಂಕಲ್ಗೂ ತಾಂಡೋಗ್ರಿ, ಬಮ್ಲಿಂಗ್ ಅಂಕಲ್ಗೂ ಸ್ವಲ್ಪ ತಾಂಡೋಗಿ ಕೊಡಿ. ಬಿಡ್ರಿ ಪಾಪ, ನೀವು ಎಷ್ಟೆಷ್ಟು ಮಾಡಿದಿರೋ ಏನೋ. ಇಲ್ಲ ಇದ್ದಾವೆ, ತಗೊಂಡೋಗಿ ಕೊಡು. ಸ್ವಲ್ಪ ಶ್ವೇತನ್ಗೂ ಕೊಡು, ಶ್ವೇತನ್ಗೂ ತಗೊಂಡೋಗಿ ಅವಳಿಗೂ ಸ್ವಲ್ಪ ಕೊಡು, ತಿಂತಾಳೆ. ಸ್ವಲ್ಪ ಹಾಕ್ಕೊಡು ವಿಜಿ ಕವರಕ್ಕೆ, ತಗೊಂಡೋಗ್ಲಿ. ನಮಗೆ ನೀವು ನಿಮಗೆ ನಾವು ಅಂತ ಅನುಸರಿಸ್ಕೊಂಡ್ಮೇಲೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡಿರಬೇಕು. ಹೌದೇನಪ್ಪ, ನಮ್ಮಲ್ಲೈತೆ ವರ್ಷ, ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಇದ್ದುಬಿಟ್ರೆ, ಈಗ ನಾನು ನೀನು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿದ್ಬಿಟ್ರೆ ನಾವು ಆ ರೀತನ ಬಗ್ಗಿಸ್ಬಿಡ್ಬೋದು. ಆ ರೀತನಿಗೆ ಏನು ಬೇಕಾದ್ರೂ ನಾವು ಇದು ಮಾಡಿಬಿಡ್ಬೋದು. ನಾವು ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ನಾನು ನೀನು ಚೆನ್ನಾಗಿದ್ಬಿಟ್ರೆ ನಮ್ಮ ಕೈ ಜೋಡಿಸಿ ನಾವು ಚೆನ್ನಾಗಿದ್ದರೆ ಯಾರು ಏನು ಮಾಡೋದಕ್ಕೂ ಆಗಲ್ಲ. ಅಯ್ಯೋ, ನಾವು ಚೆನ್ನಾಗಿರೋದಕ್ಕೆ ನಿಮ್ಮ ಅಪ್ಪಗೆಲ್ಲ ನಾವು ಹೊಟ್ಟೆವ್ರಿ ಕಣಪ್ಪ ವರ್ಷಪ್ಪ. ನಿಮ್ಮ ಅಪ್ಪಗೂ ನಿಮ್ಮ ಅಮ್ಮಗೂ ಎಲ್ಲಾನ ನಾನು ಹೋಗ್ತೀನಿ ಡೈವರ್ಸ್ ಕೇಳೋಕ್ಕೆ, ಹೋಗ್ತೀನಿ. ಅವ್ರು ಏನೋ ನಂಬ್ಲೇಳು, ಅವ್ರು ಹುರ್ಕೊಂಬ್ಲೇಳು. ನನಗೆ ಮಕ್ಕಳು ಬೇಕು, ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಆ ಸುಗುಣಂಗೆ ಡೈವರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ. ಅವಳು ನನ್ನ ಜೊತೆನೇ ಭಾಳ ಮಾಡಬೇಕು ಅಂತಾಳು ಅವಳು. ಬಿಡತ್ಲಾಗ ಸುಗುಣ ಏನು ಸ್ವಲ್ಪ ದಂದು. ನಿನಗೆ ಈ ಹುಡುಗಿನೇ ಚೆನ್ನಾಗಿ ಸೂಟ್ ಆಗ್ತಾಳೆ. ಮತ್ತು ಸುಗುಣಂಗಿನ ಇವಳೇ ಚೆನ್ನಾಗಿದ್ದಾಳಪ್ಪ, ಎಷ್ಟು ಚೆನ್ನಾಗಿದ್ದಾಳೆ ಸುಗುಣ. ಅಯ್ಯೋ, ಅವಳು ನೋಡೋದಕ್ಕೆ ಒಂದು ಸ್ವಲ್ಪ ದಪ್ಪ ಇದ್ದಾಳೆ, ಏನು ಅಷ್ಟು ಲಕ್ಷಣ ಆಗಿಲ್ಲ. ಹೊಟ್ಟೆಲಿ ಚೆನ್ನಾಗಿ ಕಾಣಿಸ್ತಾಳೆ, ಲಕ್ಷಣ ಇಲ್ಲ. ಈ ಹುಡುಗಿ ಮುಖದಲ್ಲಿ ಎಷ್ಟು ಲಕ್ಷಣ ಐತೆ ನೋಡು, ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾಳೆ. ಮತ್ತು ವಿಜಿಯಿಂದಲೇ ನನಗೇನೋ ಒಂಥರ ಕಳೆ, ವಿಜಿ ಇದ್ದರಲ್ಲೇ ನನಗೆ ಏನೋ ಒಂಥರ ಅದೃಷ್ಟ. ವಿಜಿಯಿಂದಲೇ ನನಗೆಲ್ಲ ಒಳ್ಳೇದಾಗ್ತಾ ಇರೋದು. ಹೆಂಗೋ ಬಿಡತ್ಲಾಗೆ ಚೆನ್ನಾಗಿರಿ. ಚೆನ್ನಾಗಿದ್ದಾವಪ್ಪ, ಪೂರಿ ಮಾತ್ರ ಸೂಪರಾಗಿದ್ದಾವೆ. ಟೀ ಮಾಡ್ತೀನಿ ತಡೀರಿ, ರಾಜಾಂಟಿನೂ ಬಂದೈತೆ, ಸ್ವಲ್ಪ ಹಾಲು ಹಾಕ್ಬಿಟ್ಟು ಟೀ ಮಾಡ್ತೀನಿ ತಡೀರಿ, ಟೀನೂ ಕುಡೀರಂತೆ. ಚೆನ್ನಾಗಿದ್ದಾವೆ ಪುರಿ ಮಾತ್ರ. ಈ ಚಳಿಗೆ ವಿಜಿ ಮಾಡಿಕೊಟ್ಟಿರೋ ಪುರಿ ಎಷ್ಟೇ ಚೆನ್ನಾಗಿದೆ ವಿಜಿಯವ್ರು ಮಾಡಿಕೊಟ್ಟಿರೋದು. ನಿಜವಾಗ್ಲೂ ತಿಂತಾನೇ ಇರಬೇಕು ಅಂತ ಅನ್ನಿಸ್ತೈತೆ. ವಿಜಿಯವರು ಹಂಗೆ ತುಂಬ ಚೆನ್ನಾಗಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದರೆ ವರ್ಷ ಅದಕ್ಕೆ ತುಂಬ ಇಷ್ಟಪಟ್ಟಿದ್ದಾನೆ ಅನಿಸುತ್ತೆ. ಎಷ್ಟು ಲಕ್ಷಣವಾಗಿ ಅವ್ರ ಮುಖದಲ್ಲಿ ಏನೋ ಒಂಥರ ಕಳೆ, ಏನು ಸ್ಮೈಲು, ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರ್ತಾರೆ. ತುಂಬ ಚೆನ್ನಾಗಿದ್ದಾರಪ್ಪ ವಿಜಿಯವರು. ಅದಕ್ಕೆ ವರ್ಷ ಲವ್ ಮಾಡ್ತಾ ಇರೋದು ಅನ್ನಿಸ್ತೈತೆ. ಎಷ್ಟು ಚೆನ್ನಾಗಿದ್ದಾವೆ ಪುರಿ ಎಲ್ಲನ, ಚಳಿಗೆ ಒಂಥರ ಚೆನ್ನಾಗಿದ್ದಾವೆ, ಚೆನ್ನಾಗಿ ಮಾಡಿದ್ದಾರೆ.
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.